गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परब्रह्म तस्मै श्रीगुरवे नमः. ಶ್ರೋತ್ರಿಯ ಬ್ರಹ್ಮನಿಷ್ಠರಂತ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಾಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಈಗ ನಿಜಗುಣ ರಚಿಸಿದಂಥ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚಾರ್ಯ ಸ್ಥಳದ ಇವತ್ತಿನ ಆಧಾರದ ವಿಷಯ. ಯಾರ್ದೋ ಶಬ್ದ ಬರಾಕತ್ತದ, ಮ್ಯೂಟ್ ಮಾಡಿರಿ, ಅದನ್ನು ಸೈಡ್ ಬರ್ತದೆ ನೋಡ್ರಿ. ಅದಕ್ಕೆ 11ನೇ ಒಂದು ಪದ ಇವಾಗ ಶುರುವಾಗ್ಯದ. ಗ್ರಂಥ ಆದಷ್ಟು ಗ್ರಂಥವನ್ನು ತಗೊಳ್ರಿ, ಎಲ್ಲಾದರೂ ಸಿಕ್ಕರೆ ಮತ್ತು ಸಿಕ್ಕರೆ ಒಳ್ಳೆಯದು. ಎಲ್ಲ ಕಡೆ ಸ್ವಲ್ಪ ಹುಡುಕ್ರಿ, ಏನಾರು ಒಂದು ವಸ್ತು ಬೇಕಾಗಿತ್ತಂದ್ರೆ ಭಾಳ ಹುಡುಕ್ತಿರ್ತೀವಿ. ಗ್ರಂಥವನ್ನು ಸ್ವಲ್ಪ ಇಷ್ಟಪಟ್ಟು ನೋಡಿದ್ರೆ ಸ್ವಲ್ಪ ನೋಡೋಕೆ ನಿಮ್ಗೆ ಅನುಕೂಲ ಆಗ್ತದೆ. ಗ್ರಂಥ ಕೈವಲ್ಯ ಇದು ವೇದಾಂತ ರತ್ನಾವಳಿ ಅಂತ ಸಿಗ್ತದೆ ನೋಡ್ರಿ. ರತ್ನಾವಳಿ ಅಂತಲೂ ಸಿಗ್ತದೆ, ರತ್ನಾಕರ ಗ್ರಂಥ, ಬರೇ ಗ್ರಂಥ. ಈಗ 11ನೇ ಪದದಲ್ಲಿ ನೀತಿಯಿಂದ ನಡ್ಕೊಳ್ಳುವಂಥದ್ದು. ಯಾಕಂತಂದ್ರೆ ಈ ನೀತಿ ಕ್ರಿಯಾಚಾರಸ್ಥದಲ್ಲಿ ಜೀವಾತ್ಮನಿಗೆ ನೀತಿಯನ್ನು ಬೋಧಿಸುವಂಥದ್ದು. ನೀತಿ ಯಾಕೆ ಬೇಕಪ್ಪ ಮನುಷ್ಯನಿಗೆ ಅಂತಂದ್ರೆ, ಆ ನೀತಿಯಿಂದ ನಡ್ಕೊಳ್ಳೋದ್ರಿಂದ ಭಗವಂತನ ಒಂದು ಹತ್ರ, ಭಗವಂತನ ಸಮೀಪಕ್ಕೆ ಹೋಗೋಕ್ಕೆ ಸಾಧ್ಯ ಅನ್ನುವಂಥದ್ದಕ್ಕಾಗಿ ಈ ನೀತಿ ಕ್ರಿಯಾಚಾರ್ಯ ಸ್ಥಳ ಹೇಳ್ಕೊಂಡು ಬರ್ತಾರೆ ನಿಜಗೊಂಡ್ರು. ಈ ನೀತಿ ಕ್ರಿಯೆಯಲ್ಲಿ ಹಲವಾರು ರೀತಿಯಿಂದ ಹಿಂದೂ ಕೂಡ ಹೇಳಿದರು. ಏನು ಹೇಳಿದ್ರಪ್ಪ ಅಂತಂದ್ರೆ, ಇದು ಹೇಳಿದ್ರು. ಯಾಕಂತಂದ್ರೆ ಏನು ಹೇಳಿದ್ರಪ್ಪ ಅಂದ್ರೆ, ದುಷ್ಟ ಕರ್ಮಗಳನ್ನು ನಿವಾರಣೆ ಮಾಡ್ಕೊಲಿಕ್ಕೆ ಬರೋದೇ ಇಲ್ಲ, ಯಾಕಂದ್ರೆ ಅದನ್ನು ಭೋಗಿಸಿಯೇ ತೀರಬೇಕು ಅಂತನ್ನುವಂಥದ್ದನ್ನು ಹೇಳಿದ್ರು. ಯಾಕಂದರೆ ಹಿಂದೆ ಪಾಪನೇ ಮಾಡಿದ್ದೀವಪ್ಪ ನಾವು ಅಂತಂದ್ರೆ, ಏನು ತೊಗೊಂಡು ಬಂದೀವಿ ಅದು ಊಟ ಮಾಡಲೇಬೇಕು, ಅದನ್ನು ಪರಿಹಾರ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತನ್ನುವಂಥ ರೀತಿಯಲ್ಲಿ ಕೂಡ ಹೇಳಿದರು. ಮತ್ತು ಹಿಂದೆ ಕೂಡ ನಿವೃತ್ತಿ ಮಾಡ್ಕೊಳಕ್ಕೆ ಬರೋಂಗಿಲ್ಲ ಅಂತ ಹೇಳಿದರು. ಒಂದು ವೇಳೆ ಬರ್ತಿತ್ತಂದ್ರೆ ರಾಮ ನಳ ಪಾಂಡವರು ಯಾಕೆ ಅಷ್ಟು ಕಷ್ಟಪಡ್ತಿದ್ರು ಅಂತ ಹಿಂದೂ ಕೂಡ ಹೇಳಿದರು. ಅದಕ್ಕೆ ಇಲ್ಲಿ ಹಿಂದಿನ ಪದದಲ್ಲಿ ಕೂಡ ಬಾಪು ವಿಧಿಯೇ ನಿನಗಿಂತಲೂ ಬಲಶಾಲಿ ಯಾರದರ ಏ ಪಾಪ ಪುಣ್ಯ, ಯಾಕೆ ಹಿಂದಿನ ಪದದಲ್ಲಿ ಹೇಳಿದರು. ಯಾಕಂದರೆ ಇದು ಪಾಪ ಪುಣ್ಯ ಅನ್ನುವಂಥದ್ದು ಭಾಳ ಕೆಲಸ ಮಾಡಿಸ್ತದ. ಆ ಪಾಪಕ್ಕೆ ಪುಣ್ಯಕ್ಕೆ ಅನುಸಾರವಾಗಿ ಈ ಜನ್ಮ, ಯಾಕಂತಂದ್ರೆ ಮೊದಲೇ ಪ್ರಾರಬ್ಧ ಕರ್ಮ ರೆಡಿಯಾಗ್ಯದ, ರೆಡಿ ಆದಮೇಲೆ ಇದು ಶರೀರ ಬಂದಂಥದ್ದು. ಆ ಶರೀರ ಏನು ಊಟ ಮಾಡಬೇಕಾದ್ರೆ ಅದನ್ನು ತೊಗೊಂಡು ಬಂದುಬಿಟ್ಟದ ಈಗ. ಅದಕ್ಕೆ ಶಬಾಷ್ ಏ ವಿಧಿಯೇ, ಶಬಾಷ್ ಅಂತೆಂತರಿ ಮಣ್ಣು ಮುಗಿಸ್ಬಿಟ್ಟಿಯಪ್ಪ ನೀನು. ಅದಕ್ಕೆ ಶಬಾಷ್. ಯಾರು ಸ್ವಲ್ಪ ಹುಡುಗರು ಈ ಬೇರೆದವ್ರಿಗೆ ಕೇಳೋಕ್ಕೂ ಡಿಸ್ಟರ್ಬ್ ಆಗ್ತದ, ಶಬ್ದ ಯಾರು ಬರ್ತದೆ ಅದು ಬಾಜು ಒಂದು ಮ್ಯೂಟ್ ಮಾಡೋದೈತೆ ನೋಡು, ಅದು ಇಟ್ಟರೆ ಅಲ್ಲಿ ಏನು ನಡೆದದ್ದು ಬೇರೆದವ್ರಿಗೆ ಕೇಳಂಗಿಲ್ಲ. ಹಂಗೆ ಮಾಡಿರಿ ಸ್ವಲ್ಪ, ಯಾರಿಗಾರ ಕೇಳಿಬಿಟ್ಟು. ಅದಕ್ಕೆ ಇಲ್ಲಿ ಕೂಡ ಶಬಾಷ್ ಅಂತ ಇಲ್ಲಿ ಹೇಳ್ತಾರೆ. ಮತ್ತೀಗ 11ನೇ ಪದದಲ್ಲಿ ಮತ್ತೆ ನಿಜಗೊಂಡ್ರು ಏನು ಹೇಳಕತ್ತಾರಪ್ಪ ಅಂತಂದರೆ, ನಿಜಗೊಂಡ್ರು ಸ್ವಂತ ಹೇಳಕತ್ತಾರೇನ್ರಿ, ಅವ್ರು ಹೇಳಿದ್ದು ನಾವು ತಿಳ್ಕೊಳ್ಬೇಕೇನ್ರಿ, ಕೇಳಬೇಕೇನ್ರಿ ಅನ್ನುವಂಥದ್ದಿಲ್ಲ. ಯಾಕಂದರೆ ವೇದ ಉಪನಿಷತ್ತುಗಳ ಸಾರ ಇದು. ಅವ್ರು ತಾವು ಸ್ವಂತ ಹೇಳಕತ್ತಿಲ್ಲ, ಆ ಭಗವಂತನ ವಾಣಿಯನ್ನೇ ಇಲ್ಲಿ ಹೇಳಿದಾರ. ಈ ಒಂದು ಭಾರತಕ್ಕೆ ಸಂವಿಧಾನ ಯಾವ ರೀತಿ ಮುಖ್ಯ ಅದ, ಅದೇ ರೀತಿ ಕೂಡ ಪರಮಾರ್ಥಕ್ಕೆ ಈ ಒಂದು ಮಾನವ ಶರೀರವನ್ನು ತೊಟ್ಕೊಂಡು ಬಂದಂಥ ಈ ಜೀವಾತ್ಮರು ಏನದಾರ, ನಿಷ್ಕಾಮ ಕರ್ಮದ ಪುಣ್ಯದ ಫಲ ಏನದ, ಅವ್ರಿಗೆ ಭಗವಂತ ಏನು ಜ್ಞಾನದ ಮಾರ್ಗ ತೋರಿಸುವಂಥ ಸದ್ಗುರು ರೂಪಾಗಿ ಬಂದಿದ್ದಾನ, ಆತ ಬರೆದಂತಹ ವಿಚಾರಗಳು ಇವು. ಯಾಕಂತಂದ್ರೆ ಅದರ ಸಾರನ್ನೇ ಇದರಲ್ಲಿ ಹೇಳಿದಾರ. ಆದರೆ ಇಲ್ಲಿ ಯಾವ ರೀತಿ ಅಂತಂದ್ರೆ 11ನೇ ಪದದಲ್ಲಿ ಹೇಳ್ತಾರ, ಒಬ್ಬ ಮನುಷ್ಯ ಹುಟ್ಟಬೇಕಾದ್ರೂ ಕೂಡ ಶುಭ ಅಶುಭ ವಾಸನೆಗಳು ಇರ್ತಾವೆ. ಶುಭ ಅಶುಭ ಅಂತಂದ್ರೆ ಪಾಪ ಪುಣ್ಯದ ಫಲವಾಗಿ ಆತನ ಹತ್ರ ಇರ್ತಾವೆ. ಯಾಕಂತಂದ್ರೆ ಆತ ಅಶುಭ ವಾಸನೆಯಿಂದ ಕೂಡಿದ್ರೂ ಕೂಡ ಅದನ್ನು ಕಳ್ಕೊಳ್ಳಿಕ್ಕೂ ಬರ್ತದೆ. ಅದಕ್ಕೆ ಹೆಂಗೆ ಕಳ್ಕೊಳ್ಬೇಕಪ್ಪ, ನಾವು ಪಾಪ ಮಾಡಿದ್ದೀವ್ರಿ, ಅದಕ್ಕೆ ಮತ್ತಿದು ಅನುಭವಿಸೇ ಹೋಗ್ಬೇಕಂತಾರ, ಮತ್ತು ಹೆಂಗ್ರಿ ಅಂತ ಕುಂದ್ರಂಗಿಲ್ಲ. ಈಗ ಹೇಳಿದ್ದಾರೆ. ಯಾಕಂದ್ರೆ ನಳ ಪಾಂಡವರು ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ.
ಅಹುದು ಎಂದಡೆ ರಾಮನಳ ಪಾಂಡವರು ನೊಯ್ಯಲೇಕೆ ಅಂತ ಹೇಳಿದ್ರಿ ಮೊದಲು. ಏ ಬಾಪುವಿದೆಯೇ ನಿನಗೆ ಬಲ್ಲಿದರು ಆರುಂಟು ಅಂತ ಹೇಳಿದರು. ಹಂಗಂದ್ರೆ ನಮ್ಗೆ ಕಷ್ಟ ಬಂದದಲ್ರಿ, ಮತ್ತು ಹೆಂಗೆ ಮಾಡೋದ್ರಿ, ಅದು ಅನುಭವಿಸಬೇಕೇನ್ರಿ ಅಂತಂದ್ರಲ್ಲ. ಅದಕ್ಕೂ ಪರಿಹಾರ ಹೇಳ್ತಾರವರು. ಏನು ಹೇಳ್ತಾರಪ್ಪ ಅಂದ್ರೆ, ಶಿವಭಕ್ತಿಯಿಂದ ಕಾಲ ಕರ್ಮ ಮಾಯೆ ಇವನಿಗೆಲ್ಲಕ್ಕೆ ಬರ್ತದೆ. ನೋಡ್ರಿ ಎಷ್ಟು ಒಂದು ಅದ್ಭುತದ ನೋಡ್ರಿ. ಇವು ಬೇರೆ ಪ್ರಾಣಿ ಪಕ್ಷಿಗಳಿಗೆ ಅದಾವೇನಂತಂದ್ರೆ ಇಲ್ಲ, ಇದು ಯಾವುದು ಸಂಬಂಧಪಟ್ಟಿಲ್ಲ. ಯಾಕ್ರಿ ಅವಕ್ಕೆ ಸಂಬಂಧಪಟ್ಟಿಲ್ಲ ಅಂತಂದ್ರೆ ಆಧ್ಯಾತ್ಮದ ವಿಚಾರಗಳು ಪ್ರಾಣಿ ಪಕ್ಷಿಗಳಿಗೆ ಸಂಬಂಧ ಇಲ್ಲ, ಮನುಷ್ಯನಿಗೆ ಮಾತ್ರ ಸಂಬಂಧ. ಅದಕ್ಕೆ ಮಾನವ ಜನ್ಮ ದೊಡ್ಡದು. ಇವತ್ತು ನಾವು ಹೇಳ್ತೀವಿ ಬಾಜಾರ್ದಾಗ ಅಲ್ಲಿ ಇಲ್ಲಿ ನಿಂತಿರ್ತೀವಿ, ಒಂದು ದೊಡ್ಡ ಸರ್ಕಲ್ ಮಾಡಿರ್ತಾರೆ. ಕಾನೂನು ಎಲ್ಲರಿಗೂ ಒಳಪಟ್ಟದೇನು? ಮನುಷ್ಯರಿಗೆ ಮಾತ್ರ ಒಳಪಟ್ಟದ. ಅಲ್ಲಿ ದನ ಕರಗಳು ಎಲ್ಲ ಹೋಗ್ತಿರ್ತಾವೆ, ಕೈ ಮಾಡಿ ನಿಲ್ಲಿಸ್ತಾನೆ ನನ್ನ ಪೊಲೀಸ್. ನಿಲ್ಸಂಗಿಲ್ಲ. ಮನುಷ್ಯರು ಆದ್ರೆ ಅವು ದನಗಳು ಆದ್ರೆ ಆ ಕಡೆ ಸೈಡ್ಲಿಂದ ಹೋದ್ರೆ ಅದಕ್ಕೇನು ಲೆಕ್ಕಕ್ಕಿರಂಗಿಲ್ಲ, ಆ ಕಡೆ ಹೋಗ್ತಿರ್ತಾವ. ಅದಕ್ಕೇನಾರ ಹಿಡಿದು ಕೇಸಿ ನಿನಗೆ ಈ ಸಿಗ್ನಲ್ ಇತ್ತು, ರೆಡ್ ಕಲರ್ ಸಿಗ್ನಲ್ ಇತ್ತು, ನೀವು ಹೋಗಿಬಿಟ್ಟಿದ್ದಿ, ಇಷ್ಟು ಫೈನ್ ಹಾಕಂತ ನಾನು ಇಲ್ಲ. ಯಾಕಂತಂದ್ರೆ ಅವಕ್ಕೆ ಸಂಬಂಧ ಇಲ್ಲ, ಅವಕ್ಕೆ ಬರೀ ಭೋಗದ ಶರೀರಗಳು. ಆದ್ರೆ ಮನುಷ್ಯನಿಗೆ ಮಾತ್ರ ಹುಷಾರದನಲ್ಲ, ವಿವೇಕ ಕೊಟ್ಟನಲ್ಲ, ಹಂಗಾಗಿಬಿಟ್ಟು ಕಾನೂನು ಮಾತ್ರ ಮನುಷ್ಯನಿಗೆ ಮಾತ್ರ ಅದಾವ. ಯಾಕಪ್ಪ, ಈಗ ಸಿಗ್ನಲ್ ಅದ, ರೆಡ್ ಕಲರ್ ಆಯಿತು ನೋಡು, ನೀವು ಹೋದೆ ಅಂದರೆ ಫೈನ್ ಹಾಕ್ಬೇಕು, ಹಿಡಿದು ಕಾರ್ ಹಿಡ್ಕೊಂಡು ಹೋಯ್ತಾರೆ, ಗಾಡಿ ಹಿಡ್ಕೊಂಡು ಹೋಯ್ತಾರೆ. ಗ್ರೀನ್ ಸಿಗ್ನಲ್ ಬಂತ ನಿಂತ್ಕೊಳ್ಬೇಕು, ರೆಡ್ ಬಂತಂದ್ರೆ ನಿಂತ್ಕೊಳ್ಬೇಕು, ಗ್ರೀನ್ ಸಿಗ್ನಲ್ ಬಂತಂದ್ರೆ ಹೋಗಬೇಕು. ಅದು ಹೋಗದೇ ಇದ್ರೆ ಮನುಷ್ಯನಿಗೆ ಫೈನ್ ಆಗ್ತದೆ. ಅದೇ ರೀತಿ ಕೂಡ ಇಲ್ಲಿ ನೀನೇನು ಕಷ್ಟ ಐತಪ್ಪ ಅಂತ ಅದೇ ಕಷ್ಟದಲ್ಲಿ ಮಾಡಿದ್ದನ್ನು ಮಾಡ್ಕೊತ ಹೋಗಂಗಿಲ್ಲ. ಮಾಡಿದ್ದನ್ನು ಇಲ್ರಿ ನಾನು ಹಿಂದಿನ ಪಾಪ ಐತೆ ಅದಕ್ಕೆ ನಾನು ಕೆಟ್ಟ ಕೆಲಸಗಳನ್ನು ಮಾಡಾಕತ್ತೀನಿ ಅನ್ನಂಗಿಲ್ಲ. ಯಾಕಂತಂದ್ರೆ ಅದನ್ನು ನಿವಾರಣೆ ಮಾಡ್ಕೊಳಕ್ಕೆ ಬರ್ತದೆ ನಿನಗೆ. ಹೆಂಗೆ ಬರ್ತದಪ್ಪ ಅಂದ್ರೆ ಶಿವಭಕ್ತಿಯಿಂದ. ಅದಕ್ಕೆ ಕಾಲ ಕರ್ಮ ಮಾಯೆ ಇವುಗಳನ್ನು ಗೆಲ್ಲಕ್ಕೆ ಬರ್ತದೆ. ಕಾಲ ಅಂತಂದ್ರೆ ಯಮನನ್ನು ಗೆಲ್ಲಕ್ಕೆ ಬರುವಂಥದ್ದು ಯಮ. ಆಮೇಲೆ ಕರ್ಮ ಅಂತಂದ್ರೆ ಮಾಡಿದಂಥ ಪಾಪವನ್ನು ಗೆಲ್ಲಲಿಕ್ಕೆ ಬರುವಂಥದ್ದು, ಮಾಯೆಯನ್ನು ಮೀರ್ಲಿಕ್ಕೆ ಬರುವಂಥದ್ದು. ಇವು ಮೂರು ಮಾಡೋಕ್ಕೆ ಬರ್ತದೆ. ಅದಕ್ಕೆ ನೀವು ಪ್ರಯತ್ನ ಮಾಡಬೇಕು. ಅದಕ್ಕೆ ಅರ್ಧಂಬರ್ಧ ಶಾಸ್ತ್ರ ಅದು ಹತ್ತಂಗಿಲ್ಲ ಅಂತ ಅನ್ನೋದು ಇದಕ್ಕೆ. ಯಾಕಂದರೆ ಈಗ ಒಂದೇ ಪದ ಕೇಳಿ ಬಿಟ್ಬಿಟ್ರೆ ಅಯ್ಯೋ ಅದು ಇನ್ನೊಂದು ಪದ ಹೋಗ್ಬಿಟ್ಟಿರ್ತದೆ. ಆದರೆ ಕೆಲವು ವಿಚಾರಗಳು ಇರ್ತಾವೆ, ಹಿಂದಿನ ಪದಕ್ಕೆ ಉತ್ತರಗಳು ಇರ್ತಾವೆ. ಅದಕ್ಕೆ ಇದಕ್ಕೆ ಕ್ರಮಶಾಸ್ತ್ರ ಅಂತಂದ್ರೆ ನಮಗೇನೇ ಸಂಶಯಗಳು ಬಂದರೂ ಕೂಡ ಅದಕ್ಕೆ ಉತ್ತರ ಸಿಗ್ತಾವೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಹಿಂದೇನು ಹೇಳಿದ್ರು, ನಿನಗೆ ಮಾಡಿದಂಥ ಕಷ್ಟ ಪಾಪ ಅದು ಕಳ್ಕೊಳಕ್ಕಾಗಂಗಿಲ್ಲ, ನೀನು ಅನುಭವಿಸ್ಲೇಬೇಕಂದ್ರು. ಇಲ್ಲಿ ಮುಂದೆ ಹೇಳ್ತಾರೆ, ಮತ್ತು ಮುಂದುವರೆದು ಹೇಳ್ತಾರೆ, ಇದನ್ನು ನೀನು ಏನು ಮಾಡಬೇಕಪ್ಪ ಅಂದ್ರೆ ಶಿವಭಕ್ತಿಯಿಂದ ಕಾಲ ಕರ್ಮ ಮಾಯೆಗಳನ್ನು ಮೀರ್ಲಿಕ್ಕೆ ಬರ್ತದಪ್ಪ ಅಂತನ್ನುವಂಥ ವಿಚಾರದಲ್ಲಿ ಅವ್ರು ಹೇಳ್ತಾರೆ. ಈಗ 11ನೇ ಪದ ನೋಡ್ರಿ, ಕಾಲ ಕರ್ಮ ಮಾಯೆಗಳೆಂಬಿವನೇ ಗೆಲ್ಲಲಹುದು ವಿಶಾಲ ಮತಿಗಳು ಶಿವಭಕ್ತಿ ಯುಕ್ತರಾಗಿರೇ ಅಂತ ಹೇಳ್ತಾರೆ. ಯಾಕಂತಂದ್ರೆ ವಿಶಾಲ ಮತಿಗಳು ಅಂದ್ರೆ ವಿಸ್ತಾರವಾದ ಬುದ್ಧಿ ಉಳ್ಳಂಥವರು. ವಿಸ್ತಾರವಾದ ಬುದ್ಧಿ ಉಳ್ಳಂಥವ್ರು ಅಂತಂದ್ರೆ ಯಾಕಂತಂದ್ರೆ ಅವರು ನಿಷ್ಕಾಮ ಕರ್ಮದ ಒಂದು ಪುಣ್ಯದ ಫಲ ಇರ್ತದೆ. ಅವ್ರಿಗೆ ಹೇಳಿದ್ಗಳನ್ನೇ ಅರ್ಥ ಆಗಿಬಿಡ್ತದೆ. ಈ ಪುಣ್ಯ ಇರ್ಲಾರ್ದವರಿಗೆ ಅವು ಇವೇನು ಹೇಳ್ತಾವೆ ನಾವೇನು ಕೇಳ್ತೀವಿ ಅಂತ ಎದ್ದು ಬಿಡ್ತಾರೆ. ಆದ್ರೆ ನಿಷ್ಕಾಮದ ಫಲ ಇತ್ತು ಅಂತಂದಾಗ ಕುಂದಿರ್ತದೆ, ಕೇಳ್ಬೇಕನ್ನಿಸ್ತದೆ. ಅದಕ್ಕೆ ಅಂಥ ಒಂದು ವಿಸ್ತಾರವಾದಂಥ ಬುದ್ಧಿ ಉಳ್ಳಂಥವರು ಶಿವಭಕ್ತರಾಗಿರೇ. ಶಿವನ ಭಕ್ತಿಯಿಂದ ಕೂಡಿದ್ರೆ ಇಲ್ಲಿ ಯಮನನ್ನು ಕೂಡ, ಆಮೇಲೆ ಕರ್ಮವನ್ನು ಕೂಡ, ಮಾಯನ್ನು ಕೂಡ ಗೆಲ್ಲಕ್ಕೆ ಬರ್ತದಪ್ಪ ಅನ್ನುವಂಥ ಹೇಳಿ ಈ 1ನೇ ಪದ ನುಡಿಯಿಂದ ಹೇಳ್ತಾರೆ. ಏನು ಹೇಳ್ತಾರಪ್ಪ ಅಂತಂದರೆ 1ನೇ ನುಡಿಯಲ್ಲಿ 16 ವರುಷ ಆಯುಷ್ಯವದು ತನಗೆ ತೀರಿದ ವೇಳೆಯ ಅರಿದು ಮಾರ್ಕಂಡಯ್ಯ. 16 ವರ್ಷ ಆಯುಷ್ಯವದು ತನಗೆ ತೀರಿದ ವೇಳೆಯ ಅರಿದು ಮಾರ್ಕಂಡೇಯ ಮುನೀಶ್ವರನು ಮದನ ವೈರಿಯ ಮೊರೆಹೊಕ್ಕು ಮೇಲ ಅಂತಕನ ಅನುಗ್ರಹ ಕದನವನ್ನಿರದೆ ಜಯಿಸಿ ನಿತ್ಯನಾದ ಅಂತ ಹೇಳ್ತಾರೆ. ಹೆಂಗಾದನಪ್ಪ ಅಂತಂದ್ರೆ ಈ ಮೃಕುಂಡ ಅಂತ ಯಾರ ಹೆಸರು? ಮಾರ್ಕಂಡೇಯ ಅನ್ನುವಂಥ ಒಬ್ಬ ಜ್ಞಾನಿ ಆತ. ಯಾಕಂತಂದ್ರೆ ಆತ ಮೃಕುಂಡ ಅವ್ರ ಅಪ್ಪನ ಹೆಸರು.
ಮೃಕುಂಡ ಅಂತ ಒಬ್ಬ ಶಿವಭಕ್ತ, ಭಾಳ ದೊಡ್ಡ ಶಿವಭಕ್ತ ಮೃಕುಂಡ ಅಂತ ಹೇಳಿಬಿಟ್ಟು. ಅದಕ್ಕೆ ಮಕ್ಕಳಿರಂಗಿಲ್ಲ, ಭಾಳ ದಿವಸದಿಂದ ಆತ ಶಿವನ ತಪಸ್ಸು ಮಾಡ್ತಿರ್ತಾನೆ. ಆ ಶಿವನ ತಪಸ್ಸು ಮಾಡಿದಾಗ ಮಕ್ಕಳಾಗ್ಲಾರ ಶಿವನ ತಪಸ್ಸು ಮಾಡ್ತಿರ್ತಾನೆ. ಆವಾಗ ಶಿವ ಆತಗೆ ಪ್ರತ್ಯಕ್ಷ ಆಗಿಬಿಟ್ಟು ಏನು ಹೇಳ್ತಾನೆ, ನಿನಗೆ ಮಗನ ಕೊಡ್ತೀನಿ ನಾನು. ಹೆಂಗೆ ಕೊಡ್ತೀನಿ ಅಂತಂದರೆ 16 ವರ್ಷ ಆಯುಷ್ಯ ಉಳ್ಳಂತಹ ಮಗ, ಜ್ಞಾನಶೀಲಾದಂಥ ಮಗ ಬೇಕಾ, ಅಥವಾ ಮಾಮೂಲಿ ಬಂದು ಈಗ ಉಂಡು ತಿಂದು ಹೋಗ್ತಾರೆ ನೋಡು ಆ ಥರವನ್ನು ಇಟ್ಕೊಂಡು ಭಾಳ ವರ್ಷ ಕೆಟ್ಟ ಕೆಲಸಗಳನ್ನು ಮಾಡಿಕೊಂಡು ಹಂಗೆ ಜೀವನ ಮಾಡ್ಕೊಂಡು ಹಿಂಗೆ ಜೀವನ ಮಾಡಿಕೊಂಡು ಸಾಯುವಂಥ ಮಗ ಬೇಕಾ ನಿನಗೆ ಅಂತ, ಅಂತಿಮ ವರ್ಷದಲ್ಲಿ ಮತ್ತು ಇದು ಮಾಡುವಂಥ ಮಗ ಬೇಕಾ ನಿನಗೆ ಅಂತಂದ್ರೆ ಅವ್ರು ಹೇಳ್ತಾರೆ, ಸುಮ್ಮನೆ ಹಂಗೆ ಹಿಂಗೆ ಬಂದು ಹೋಗುವಂಥ ಮಗ ಬೇಡಪ್ಪ, ನನಗೆ ಜ್ಞಾನಶೀಲವಾದಂಥ ಜಗತ್ತಿಗೆ ಪ್ರಸಿದ್ಧವಾಗುವಂಥ ಅಂಥ ಮಗನನ್ನು ನನಗೆ ಬೇಕು ಅಂತ ಕೇಳ್ಕೊಳ್ತಾನಂತ. ಕೇಳ್ಕೊಂಡಾಗ ಸ್ವಲ್ಪ ವರ್ಷ ಆದ ನಂತರ ಮಾರ್ಕಂಡೇಯ ಅನ್ನುವಂಥ ಒಂದು ಹುಡುಗ ಹುಡ್ತದೆ. ಆ ಹುಡುಗನ ಹೆಸರು ಮಾರ್ಕಂಡೇಯ ಅಂತ ಹೆಸರಿಡ್ತಾರೆ. ಆತ ಚಂದ ಆರಾಮಾಗಿ ಊಟ ಮಾಡ್ಕೊತ ಬೆಳಿತಾನೆ. ಸ್ವಲ್ಪ ದೊಡ್ಡವಾಗ್ತಾನೆ. 10 ವರ್ಷ ಆಗ್ತದೆ, 11 ವರ್ಷ 12 ವರ್ಷವೂ ಆಗ್ತದೆ. ಆಯಿತು, ಆತ 11 12 ವರ್ಷ 13 ವರ್ಷಕ್ಕೆ ಬಂದಗಳೇ ಅವಾಗ ತಂದೆ ತಾಯಿಗೆ ನೆನಪು ಬರ್ತದೆ. ಓ, ನನ್ನ ಮಗ ಇನ್ನೊಂದು ಒಂದೇ ವರ್ಷ ಅಲ್ಲ, 14 ಅದು ವರ್ಷ 16 ಅಂದರೆ 16 ವರ್ಷ ಅಂದರೆ 15 ವರ್ಷ ಬಂಧುಗಳನ್ನೇ ಆತ. ಅವ್ರು ಏನು ಮಾಡ್ತಾರೆ, ಇನ್ನೂ 1 ವರ್ಷ ಅಲ್ಲ ನನ್ನ ಮಗ ಹೆಂಗೆ ಮಾಡೋದು ಅಂತ ಅವ್ರು ತಂದೆ ತಾಯಿ ಭಾಳ ಚಿಂತೆಗೀಡಾಗ್ತಾರೆ. ಅದಕ್ಕೆ ಅವರು ದಿನಾ ಹೋಗಿ ಏನು ಮಾಡಬೇಕು ಅಂತ ಶಿವನ ಹತ್ರ ಹೋಗಿ ಭಾಳ ಅದನ್ನು ಹೆಂಗಾರ ಮಾಡಿ 16 ವರ್ಷದ ಆಯುಷ್ಯ ತಪ್ಪಿಸ್ಬೇಕಂತೇಳಿ ಶಿವಲಿಂಗವನ್ನು ಭಾಳ ಪೂಜೆ ಮಾಡ್ತಾರೆ, ಭಾಳ ಒಂದು ಇದು ಮಾಡ್ತಾರೆ. ಆದರೂ ಕೂಡ ಆತನ 16 ವರ್ಷಕ್ಕಂತ ಆಯುಷ್ಯ ಅಂತಂದ ಮೇಲೆ ಹೋಗಲೇಬೇಕಲ್ಲ. ಮಗನಿಗೂ ಗೊತ್ತಾಗಿಬಿಡ್ತದೆ ಈ ವಿಚಾರ, ಯಾಕೆ ಚಿಂತೆ ಮಾಡ್ತಾ ಇದ್ದೀರಿ ಅಂತೇಳಿ ತಂದೆ ತಾಯಿ ಕೇಳ್ತಾನೆ. ಇಲ್ಲ ಮಗು ಅಂಥೇಳಿ ಅವರು ಒಂದು ಮಾತು ಹೇಳೇ ಬಿಡ್ತಾರೆ, ನಿಂಗೆ 16 ವರ್ಷ ಆಯುಷ್ಯ ಅಷ್ಟೇ ಅದ ಅಂತ ಎಲ್ಲ ಹೇಳಿದಗಳೇ ಆತಂತನ. ನನ್ನ ಬಗ್ಗೆ ನೀವೇನು ಚಿಂತೆ ಮಾಡಬೇಡ್ರಿ, ಯಾಕಂತಂದ್ರೆ ನೀವು ಚಿಂತೆ ಮಾಡೋದ್ರಿಂದ ಏನೂ ಇಲ್ಲ. ನಾನು ಹಲೋ ಹಾಂ ಆಯಿತು, ಅದಕ್ಕೆ ಏನು ಚಿಂತೆ ಮಾಡಬೇಡ್ರಿ, ನೀವೇನು ನನ್ನ ಸಲುವಾಗಿ ಏನು ಚಿಂತೆ ಮಾಡಬೇಡ್ರಿ, ನಾನು ವಿಚಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆತ ಶಿವನು ಒಂದು ಭಾಳ ಭಕ್ತ ಇರ್ತಾನೆ, ಭಕ್ತ ಮಾರ್ಕಂಡೇಯ. ಹೋಗಿ ಆತ ಏನು ಮಾಡ್ತಾನೆ, ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡ್ತಾನೆ ಮನೆ ಹತ್ರನೇ. ನೀವು ನನ್ನ ಹತ್ರ ಬರಬೇಡ್ರಿ, ನಾನು ಏನು ಅಂತಂದ್ರೆ ಈ ಒಂದು ಆಯುಷ್ಯ ಅನ್ನುವಂಥದ್ದು ಏನದ ಅದನ್ನು ನಾನು ಈ ಪಾಶ ಏನು ಒಗಿಲಕ್ಕೆ ಬರ್ತಾನೆ ಅದನ್ನು ನಾನು ತೆಗಿತೀನಿ ಅಂತ ಹೇಳಿಬಿಟ್ಟು ಆತ ಏನು ಮಾಡ್ತಾನೆ, ಹೋಗಿ ಈಶ್ವರ ಲಿಂಗನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಓಂ ನಮಃ ಶಿವಾಯ ಅಂತ ಹೇಳ್ಕೊತ ಅದ್ರ ಮುಂದೆ ಕೂತ್ಕೊಳ್ತಾನೆ. ಆ ಕೂತ್ಕೊಂಡಾಗ 16 ವರ್ಷ ಆಯಿತು, ಇಂಥ ದಿವಸ ಇಂಥ ಟೈಮು ಇಂಥ ತಾಸು ಇಂಥ ವೇಳೆ ಅಂತ ಬಂದಿರ್ತದೆ, ಅದು ಇಂಥ ನಿಮಿಷ ಅಂತ. ಆ ಟೈಮಿಗೆ ಸೀದಾ ಬಂದು ಏನು ಮಾಡ್ತಾನೆ ಅಂತಂದ್ರೆ ಪಾಶವನ್ನು ಕೊರಳಿಗೆ ಹಾಕಿಬಿಡ್ತಾನೆ, ಹಗ್ಗವನ್ನು ಕೊರಳಿಗೆ ಹಾಕ್ತಾನೆ ಯಮಧರ್ಮ. ಹಾಕಿದ ತಕ್ಷಣವೇ ಆತ ಏನು ಮಾಡ್ತಾನೆ, ಹೋಗಿ ಈಶ್ವರಲಿಂಗಕ್ಕೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾನೆ. ಶಿವ ನಾನು ಬಿಡಬೇಡ ಅಂತ ಹೇಳಿಬಿಟ್ಟು ಆತ ಗಟ್ಟಿಯಾಗಿ ಹಿಡ್ಕೋತಾನೆ. ಆದರೂ ಕೂಡ ನಿನ್ನ ವಯಸ್ಸು ಆಯುಷ್ಯ ತೀರ್ಬಿಟ್ಟದ ಬಾ ಅಂತ ಹೇಳ್ಬಿಟ್ಟು ಪಾಶ ಹಾಕಿ ಹಿಂಗೆ ಜಗ್ಗೋದ್ರಾಗೆ ಆ ಶಿವ ಏನು ಮಾಡ್ತಾನೆ, ಈಶ್ವರಲಿಂಗದಲ್ಲಿ ಉದ್ಭವ ಆಗಿ ಆವಾಗ ಆತ ಏನು ಮಾಡ್ತಾನಂತಂದರೆ ಆತಗ ಯಮಧರ್ಮಗ ತನ್ನ ತ್ರಿಶೂಲದಿಂದ ನನ್ನನ್ನು ಯಾರು ಅಪ್ಪುಗೊಳ್ತಾರ, ನನ್ನ ಸ್ಮರಣೆ ಯಾರು ಮಾಡ್ತಾರ ಅವ್ರಿಗೆ ನಿನಗೆ ಹಿಡ್ಕೊಂಡು ಹೋಗುವಂಥ ಶಕ್ತಿ ಯಮಧರ್ಮ ನಿನಗಿಲ್ಲಪ್ಪ. ಯಾರೇ ನನ್ನನ್ನು ಸ್ಮರಣೆ ಮಾಡಲಿ, ನನ್ನನ್ನು ಯಾರು ನನ್ನನ್ನು ಅಪ್ಪುಗೊಳ್ತಾರ, ನನ್ನನ್ನು ಸ್ಮರಣೆ ಮಾಡ್ತಾರೆ, ನಮಃ ಶಿವಾಯ ಅಂತಾರೆ, ಶಿವಾಯ ನಮ ಅಂತಾರೆ, ಅಂಥವರಿಗೆ ನೀನು 3 ಮೊಳ ದೂರ ಇರಬೇಕು ಅಂತ ಹೇಳಿದರೂ ಕೂಡ ನೀನು ಮಾತು ತಪ್ಪಿದೆ. ಅದಕ್ಕೆ ನೀನು ಯಾವ ರೀತಿ ಅಂತಂದ್ರೆ ನೀನು ಇದು ನನ್ನ ಶಿಕ್ಷೆಗೆ ನೀವು ಒಳಗಾಗಬೇಕಂತ ತ್ರಿಶೂಲ ತೊಗೊಂಡು ಆತಗೆ ಹೊಡಿತಾನೆ. ಅದಕ್ಕೆ ಆಮೇಲೆ ಆತ ಹೇಳ್ತಾನೆ, ನನಗೆ 16 ವರ್ಷ ಆಯುಷ್ಯ ಮುಗಿದ್ಬಿಟ್ಟದ ಶಿವ, ನನ್ನನ್ನು ನೀನು ಕಾಪಾಡು ಅಂತ ಹೇಳಿಬಿಟ್ಟು ಆತ ಮತ್ತೆ ಶಿವನ ಒಂದು ಇದರಲ್ಲಿ ಹೋಗ್ತಾನೆ. ಹೋದ ನಂತರ ಇಲ್ಲಿ ಯಾವ ರೀತಿ ಅಂತಂದ್ರೆ ಆವಾಗ ಶಿವಭಕ್ತಿಯಲ್ಲೇ ಆತ ತಲ್ಲೀನನಾಗ್ತಾನೆ. ಆತನ ಯಮಧರ್ಮನ ಕಳಿಸ್ತಾನೆ. ಆತ ನನ್ನನ್ನು ಪೂಜೆ ಪುರಸ್ಕಾರ ಯಾವಾಗ ನನ್ನ ಸ್ಮರಣೆ ಮಾಡ್ತಾನೆ ಆತನ ಹತ್ರ ನೀನು ಬರಬಾರ್ದು ಅಂತ ಹೇಳಿಬಿಟ್ಟು ಆವಾಗ ನೀನು ಆತ ಪರಮಾತ್ಮ ಏನಂತ ಹೇಳ್ತಾನೆ, ಜಗತ್ತಿನಲ್ಲಿ ನೀನು ಚಿರಂಜೀವಿಯಾಗುವಂಥವನಾಗು
ಅದಕ್ಕೆ ಇಲ್ಲಿ ಶಿವಭಕ್ತಿಯಲ್ಲಿ ಯಾರು ಆ ಒಂದು ಮರಣದ ಸ್ಥಿತಿಯಲ್ಲಿ ಶಿವಭಕ್ತಿಯಿಂದ ಕೂಡಿರ್ತಾರ ಅವ್ರ ಹತ್ರ ಯಮ ಬಾಧೆಯನ್ನು ತಪ್ಪಿಸಿಕೊಳ್ಳುವಂಥದ್ದು ನಿಶ್ಚಯ. ಅದಕ್ಕೆ ಇಲ್ಲಿ ಹೇಳ್ತಾರ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನುವಂಥದ್ದು ಯಾಕೆ ಹೇಳ್ತಾರಂದ್ರೆ, ಪರಮಾತ್ಮನ ಒಂದು ವರ ತಗೊಂಡು ಮಾರ್ಕಂಡೇಯ ಚಿರಂಜೀವಿ ಆದ, ಜಗತ್ತಿನಲ್ಲಿ ಪ್ರಸಿದ್ಧ ಆದ. ಆಯುಷ್ಯ ಮುಗಿದ್ರೂ ಕೂಡ ಪರಮಾತ್ಮನ ಒಂದು ಕೃಪೆಗೆ ಪಾತ್ರನಾದ, ಪರಮಾತ್ಮನ ಆಶೀರ್ವಾದ ತಗೊಂಡ ಆತ ಚಿರಂಜೀವಿ ಆದ ಅಂತ ಇಲ್ಲಿ ಬರ್ತದೆ. ಅದಕ್ಕಾಗಿ ಹೇಳ್ತಾರ, ಮರಣ ಕಾಲದಲ್ಲಿ, ಯಾವುದೇ ದುಃಖದ ಕಾಲದಲ್ಲಿ, ಏನೋ ಒಂದು ಪ್ರಾರಬ್ಧ, ಒಂದು ಕಷ್ಟದ ಕಾಲದಲ್ಲಿ ಆಗಿರ್ಬೋದು, ಮರಣ ಕಾಲದಲ್ಲಿ ಆಗಿರ್ಬೋದು, ಮರಣದ ದುಃಖದ ಅಂದರೆ ಯಮಧರ್ಮನ ಬಾಧೆಯನ್ನು ಕೆಡಿಸ್ಕೊಳ್ಳಿಕ್ಕೆ ಬರ್ತದ. ಅಂದ್ರೆ ಯಮನ ಒಂದು ಬಾಧೆಯನ್ನು ಶಿವನ ಭಕ್ತಿ ಮಾಡೋದ್ರಿಂದ ಅದನ್ನು ಗೆದಲಿಕ್ಕೆ ಬರ್ತದಪ್ಪ, ಅದನ್ನು ಪಾರು ಮಾಡ್ಕೊಳ್ಳಿಕ್ಕೆ ಬರ್ತದ. ಅದಕ್ಕೆ ಶಿವಭಕ್ತಿಯನ್ನು ಮಾಡ್ರಪ್ಪ ಅಂತ ಹೇಳ್ತಾರೆ ಅವರು. ಈಗ ಇನ್ನೊಂದು ವಿಚಾರದಲ್ಲಿ ಹೇಳ್ತಾರೆ, ಮತ್ತು ಕರ್ಮವನ್ನು ಹೆಂಗೆ ಗೆಲ್ಲಲಿಕ್ಕೆ ಬರ್ತದಪ್ಪ ಅಂತಂದರೆ, ಅದು ನುಡಿಯಬಾರದ, ಹೇಳಲಿಕ್ಕೆ ಬಾರದೇ ಇರುವಂಥ ಪಾಪಿ ಅಂತ ಹೇಳ್ಸ್ಕೊಂಡಿರ್ತಾನೆ ಯಾರು? ವಿದುಳ. ಈಗ ಎರಡನೇ ನುಡಿಯಲ್ಲಿ ಹೇಳ್ತಾರೆ, ನುಡಿಯಬಾರದ ದೋಷಿ ಎನಿಸುವ ವಿದುಳನು ಕೆಡೆದು ಸಾವಿಡೆಯೋಳು ಆ ಹರವೆಂದು ತನಗೆ ಬಿಡದುಂಬ ನರಕ ದುಃಖವನ್ನು ಸೋಂಕದೆ ಮುಕ್ತಿ ಒಡೆದ ಇಳೆ ಪೊಗಳೆ ಸುಖದೋಳಿರಲು ಅದರಿಂದೆ ಅಂತ ಹೇಳ್ತಾರೆ. ಈಗ ಎರಡನೇ ನುಡಿಯಲ್ಲಿ ಹೇಳ್ತಾರೆ, ನುಡಿಯಬಾರದ ಅಂತಂದ್ರೆ ನುಡಿಲಿಕ್ಕೆ ಬಾರದೇ ಇರುವಂಥ ಒಂದು ಪಾಪದ ಕೆಲಸಗಳನ್ನು ಆತ ಮಾಡಿರ್ತಾನೆ. ಅದಕ್ಕೆ ಹಿಂದಕ್ಕೆ ವಿದುಳನೆಂಬ ಒಬ್ಬ ರಾಜ, ವಿದುಳ ಅನ್ನುವಂಥ ಒಬ್ಬ ರಾಜ ಆ ರಾಜ್ಯವನ್ನು ಆಳ್ತಾ ಇದ್ದ. ಆತ ಭಾಳ ಹುಷಾರಾಗಿರ್ತಾನೆ, ಚತುರನಾಗಿರ್ತಾನೆ, ಮಂತ್ರಿಗಳನ್ನು ಮಾತು ಕೂಡ ಕೇಳಂಗ್ಲತ್ತ. ಅಲ್ಲಿ ಹೇಳ್ತಿರ್ತಾರೆ, ಇದು ನೋಡಿ ರಾಜರೇ, ಇದು ತಪ್ಪದ, ಇದು ಸರಿಯಾದ ಅಂತ ಹೇಳ್ತಿರ್ತಾರೆ. ಆದರೂ ಕೂಡ ಮಂತ್ರಿಗಳನ್ನು ಮಾತು ಕೇಳ್ದೇ ದುಷ್ಟ ಮಂತ್ರಿಗಳ ಜೊತೆ ಕೂಡ್ಕೊಂಡು ಮಾಡಬಾರ್ದು ಕೆಲಸ ಮಾಡ್ತಾನತ್ತ. ಅದಕ್ಕೆ ಅನ್ಯಾಯಪೂರ್ವಕವಾಗಿ ಆಚರಿಸಿ ರಾಜ್ಯ, ಯಾಕಂದ್ರೆ ಮಾಡಬಾರ್ದು ಮಾಡಿದಗಳನ್ನೇ ಆ ಪ್ರಜೆಗಳು ಎಲ್ಲ ಆತಗೆ ಏನು ಹೇಳ್ತಾರೆ, ಇವ ದುಷ್ಟ ರಾಜ ಅದಾನ, ಇವ ರಾಜನಿಂದ ಕೆಳಗಿಳಿಸ್ರಿ, ಇವ ನಮ್ಮ ರಾಜ್ಯದಲ್ಲಿ ಇರಲಿಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿಬಿಟ್ಟು ಆತನ ರಾಜ್ಯದಿಂದ ಇಳಿಸ್ತಾನೆ. ಯಾಕಂದರೆ ಆತ ರಾಜ್ಯವನ್ನು ಕಳ್ಕೊತಾನೆ. ಆಮೇಲೆ ಸುರಾಪ ಅಂತ ಒಬ್ಬ ಮಂತ್ರಿ ಇರ್ತಾನೆ, ಅವನ ಜೊತೆಗೂಡಿ ಅರಣ್ಯವನ್ನು ಸೇರ್ತಾನೆ. ಅಲ್ಲಿ ಸೇರಿ ಹಾದಿಗೆ ಹೋಗೋರಿಗೆ ಬರೋರಿಗೆ ಕಳ್ಳತನ ಮಾಡಿ ಕೊಲ್ತನ ಮಾಡಿ ಅವ್ರ ಹತ್ರ ದುಡ್ಡು ತೊಗೊಳೋದು, ಆಮೇಲೆ ಏನು ಹಸಿ ಮಾಂಸವನ್ನು ಹೊಡೆದು ತಿನ್ನೋದು, ಮಾಡಬಾರ್ದು ಮಾಡೋಕ್ಕೆ ಶುರು ಮಾಡ್ತಾನೆ. ಆಮೇಲೆ ಈ ಸುಂದರ ಸ್ತ್ರೀ ಇದ್ರಂತಂದ್ರೆ ಅವ್ರನ್ನ ಇದು ಮಾಡೋದು, ಇಂಥವೆಲ್ಲ ಭಾಳ ಮಾಡೋಕ್ಕೆ ಕೋಟ್ಯಾನುಕೋಟಿ ಪಾಪಗಳು ಬಂದು ಸೇರಿಬಿಡ್ತಾವೆ ಅದಕ್ಕೆ. ಅಷ್ಟೊಂದು ಪಾಪದ ಕೆಲಸಗಳನ್ನು ಮಾಡ್ತಾನೆ. ಯಾಕಂದ್ರೆ ಕರ್ಮ ನೋಡ್ರಿ, ಅದು ಮಾಡುವಂಥದ್ದು ಭಾಳ ಪಾಪದ ಕರ್ಮಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಆತಗೆ ವಯಸ್ಸಾಗ್ತದೆ, ಮರಣಾವಸ್ಥೆ ಬರ್ತದೆ. ಬಂಧುಗಳನ್ನೇ ಆತ ಏನು ಮಾಡ್ತಾನೆ, ಇನ್ನು ಸಾಯುವಂಥ ಸಂದರ್ಭ ಬರ್ತದೆ. ಬಂದ ತಕ್ಷಣವೇ ಹಲವಾರು ರೋಗಗಳು ಆತಗೆ ಶುರುವಾಗಿಬಿಡ್ತದೆ. ಮರಣಾವಸ್ಥೆಯಲ್ಲಿ ಆತ ತನ್ನ ಮಂತ್ರಿ ಕರೆದು ನಂತರ ಆತ ಏನು ಹೇಳ್ತಾನೆ ಅಂತಂದ್ರೆ, ಹರ ಅಂತ ಅಲ್ಲಿ ಉಚ್ಚಾರ ಮಾಡ್ತಾ ಇರ್ತಾನೆ. ಅಂದ್ರೆ ಹರಣ ಅಂತಂದ್ರೆ ಇಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಈಗ ಹರಣ ಅಂತಂದ್ರೆ ಏನು ಅಂತಂದ್ರೆ, ಅಲ್ಲಿ ಒಂದು ಯಾರೋ ಬರ್ತಾ ಇದ್ರು ಅಂತಂದ್ರೆ ಅವರು ಎಲ್ಲ ದುಡ್ಡನ್ನು ಹರಣ ಮಾಡು ಅಂತ ಉಚ್ಚಾರ ಮಾಡ್ತಿರ್ತಾನತ್ತ. ಅದಕ್ಕೆ ಅಷ್ಟು ರೋಗದಿಂದ ಬಳಲ್ತಾ ಇದ್ದರೂ ಕೂಡ ಮರಣಾವಸ್ಥೆಯಲ್ಲಿ ತನ್ನ ಮಂತ್ರಿ ಕರೆದು ಹರಣ ಮಾಡು ಅಂತ ಆತ ಬಡಬಡಿಸ್ತಾ ಇದ್ದನಂತ. ಸಾಯುವ ಸಂದರ್ಭದಲ್ಲಿ ಹರಣ ಮಾಡು ಅಂದ್ರೆ ಅದು ಕಳ್ತನ ಮಾಡು, ಹರಣ ಮಾಡು. ಅಷ್ಟರಲ್ಲೇ ಆತನ ಪ್ರಾಣ ಹೋಗ್ಬಿಡ್ತದ. ಹರಣ ಮಾಡು ಅಂತಂದ್ರೆ ಆತ ಉಚ್ಚಾರ ಮಾಡೋಕ್ಕೆ ಬರಂಗಿಲ್ಲ, ಹರಣ ಅಂತ ಬರಂಗಿಲ್ಲ, ಹರ ಅಂತ ಬಂದ್ಬಿಡ್ತದೆ ಬಾಯಿ. ಅಂಥ ಒಂದು ಪ್ರಾಣ ಹೋಗುವ ಸಂದರ್ಭದಲ್ಲಿ ಹರ ಅಂತ ಬಂದದಕ್ಕೆ ಆತನ ಪಾಪಗಳನ್ನೆಲ್ಲ ನಾಶ ಆಗಿ ಆತ ಗಣಪತಿಗೆ ಕೊಟ್ಟನಂತ ಪರಮಾತ್ಮ. ಕಿಲ್ಲೋಡ್ರಿ ಹೆಂಗದು. ಅದಕ್ಕೆ ಈಗ ಎಲ್ಲ ಥರನೂ, ಯಾಕಂದ್ರೆ ಈಗ ಸಾಯಬೇಕಾದಾಗ ಶಿವಾಯ ನಮನ್ರಿ ದೇವ್ರದ್ದು ನೋಡ್ರಿ ಅಂತ ಯಾಕೆ ಹೇಳ್ತಾರೆ? ಇದಕ್ಕೆ
ಯಾಕಂತಂದ್ರೆ ಬರೇ ಅವ ಅಷ್ಟು ಪಾಪದ ಕೆಲಸಗಳನ್ನು ಮಾಡಿದ, ಸಾಯುವಂಥ ಸಂದರ್ಭದಲ್ಲಿ ಆ ಶಿವನಿಗೆ ಅನ್ಬೇಕಂತೂ ಇಲ್ಲ, ಅದನ್ನ ಬಾಯಲ್ಲಿ ಉಚ್ಚಾರ ಏನು ಬಂತು, ಹರಣ ಹರಣ ಅಂತ ಮಾಡು ಅನ್ನೋದಕ್ಕಾಗಿ ಅದು ಭಾಳ ಸುಸ್ತಾಗಿರ್ತಾನೆ. ಹರಣ ಅನ್ನೋದು ಹೋಗ್ತದ, ಹರ ಅಂತ ಬಂದುಬಿಡ್ತದ. ಹರ ಅಂತ ಪ್ರಾಣ ಬಿಟ್ಟದಕ್ಕಾಗಿ ಆತಗೆ ಎಲ್ಲ ಪಾಪಗಳು ಭಸ್ಮ ಆಗಿ ಗಣಪದಿವಿಯನ್ನು ಕೊಟ್ಟ, ಆತ ಗಣಪದಿವಿಯನ್ನು ಹೊಂದಿದ ಅಂತ ಹೇಳ್ತಾರೆ. ಅದಕ್ಕೆ ಆತ ಶಿವನ ಮೇಲೆ ಭಕ್ತಿಯಿಂದ ಕೂಡ ನಾಮ ನುಡಿಲಿಲ್ಲ ಅಂತಂದ್ರೂ ಕೂಡ ಆತ ಹಣವನ್ನು ಅಪ್ಪರಿಸು ಅನ್ನುವಂಥ ರೀತಿಯಿಂದ ಆತ ಹರ ಹರ ಅಂತ ಹರ ಅಂತ ಅಂದೋದಕ್ಕಾಗಿ ಆತ ಗಣಪದಿವಿ ಆಯಿತು. ಅದರಂಗೆ ನಿಜವಾಗಿ ನೀವು ಶಿವನ ಭಕ್ತಿಯಿಂದ ಕೂಡಿದ್ದಾದ್ರೆ, ನಿಮ್ಗೆ ಶಿವನ ನಾಮಸ್ಮರಣೆಯಿಂದ ಕೂಡಿದ್ದಾದ್ರೆ ಸಕಲ ಪಾಪ ಕರ್ಮಗಳು ನಾಶ ಆಗಿ ಅದರಿಂದ ಮುಕ್ತರಾಗಿ ಗಣಪದಿವಿಯನ್ನು ಹೊಂದುತ್ತೀವಿ ಅನ್ನೋದರಲ್ಲಿ ಯಾವ ಸಂಶಯ ಇಲ್ಲ ಅಂತ ಹೇಳ್ತಾರೆ ನೋಡ್ರಿ. ಅದಕ್ಕೆ ಸುಮ್ಮನೆ ಶಿವ ಶಿವ ಅಂದ್ರೇ ಇಷ್ಟೊಂದು ಹರ ಅಂತಂದ್ರೇ ಇಷ್ಟೊಂದು ಶಕ್ತಿ ಬಂತಂದಾಗ, ಇನ್ನು ಭಕ್ತಿಯಿಂದನೇ ಅದನ್ನು ಸ್ಮರಣೆ ಮಾಡಿದಾಗ ಎಷ್ಟೊಂದು ಲಾಭ ಆಗ್ಬೋದು. ಇವೆಲ್ಲ ನಮಗೆ ಈಗ ಅರ್ಥ ಆಗಂಗಿಲ್ಲ. ಯಾಕಂತಂದ್ರೆ ಇವು ಫಲ ಯಾವಾಗ ಸಿಗ್ತದೆ, ಗಿಡ ಬೆಳೆಸಿದ ತಕ್ಷಣ ಸಿಗ್ತದೆ ಏನಂದ್ರೆ ಮುಂದೆ ಫಲಗಳು ಸಿಗ್ತಾವೆ. ಇದ್ರ ಫಲಗಳು ಮುಂದೆ ಈಗ ನಮ್ಗೆ ಇವೇನೋ ಮಾಡಕತ್ತೀವಿ ಇಟ್ಟೆ ಅಂತ ಅನ್ನಿಸ್ಬೋದು, ಆದರೆ ದಿವ್ಸಕ್ಕೆ ಒಂದೊಂದು ಜೋಳ ಕೂಡಿಸಿ ಒಂದು ಚೀಲ ಜೋಳ ಆಗ್ತದೆ. ಒಂದೊಂದು ಕಾಳು ಒಂದೊಂದು ತೆನೆ ಕೂಡಿಸಿದ್ರೇ ಜೋಳ ಒಂದು ಕ್ವಿಂಟಲ್ ಆಗ್ತದೆ. ಅದಕ್ಕೆ ದಿನ ಏನು ಒಂದು ಭಕ್ತಿ ಮಾಡ್ತೀವಿ ಅದು ಏನು ಕಡಿಮೆಲ್ಲ ಕೆಟ್ಟದ್ದಲ್ಲ. ಅದೇ ದೊಡ್ಡ ಆಸೆ ಆಗ್ತದ, ಅದು ದೊಡ್ಡ ಕೆಲಸ ಮಾಡ್ತದ. ಶಿವ ಅಂದ್ರೇ ದೊಡ್ಡ ಕೆಲಸ ಮಾಡ್ತದ, ಹರ ಹರ ಅಂದ್ರೇ ದೊಡ್ಡ ಕೆಲಸ ಮಾಡ್ತದ. ಅದಕ್ಕೆ ಕುಂತ್ರ ಶಿವ ಅನ್ರಿ, ನಿಂತ್ರ ಶಿವ ಅನ್ರಿ. ಸಾನಂದರು ನರಕಕ್ಕೆ ಹೋದಾಗ ಶಿವ ಅಂದರು, ಎಲ್ಲರೂ ಶಿವ ಅಂದ್ಬಿಟ್ರೆ ನರಕಿಗಳು ಎಲ್ಲರೂ ಪಾರಾಗಿಬಿಟ್ರಂತ. ಎಷ್ಟು ಅದ್ಭುತ ಶಕ್ತಿ ಇರ್ಬೋದು ನೋಡ್ರಿ. ಅವ್ರೇನು ಆಟಕ್ಕೆ ಬರ್ದಾರೇನು, ಇದೆಲ್ಲ ಆಟಕ್ಕೆ ಹೇಳ್ತಾ ಇದ್ದಾರೇನ? ಅದಕ್ಕೆ ಅಂಥ ಒಂದು ಪಾಪದ ಕರ್ಮ ಕೂಡ ಅಲ್ಲಿ ನಿವೃತ್ತಿಯಾಗಿ ಪುಣ್ಯ ಒಂದು ಅಲ್ಲಿ ಏನಾಯಿತು, ಗಣಪದಿವಿನೇ ಸಿಕ್ಕಿತು, ಪಾಪ ಎಲ್ಲ ಸುಟ್ಟು ಭಸ್ಮ ಆಯ್ತಂತ. ಅದಕ್ಕೆ ಇಲ್ರಿ ಮತ್ತೀಟ ಅರ ಅಂತ ಸತ್ತಾನಲ್ಲ, ಸಾಯೋ ಟೈಮಿಗೆ ಅರ ಅಂದ್ಬಿಟ್ರೆ ಆಯ್ತು, ಮಾಡಬಾರ್ದು ಮಾಡಿಬಿಟ್ಟು ಸಾಯಾಗ ಅರ ಅಂದ್ಬಿಟ್ರೆ ಆಯ್ತು ಅಂತಂದ್ರೆ ಅರ ಅಂತ ಹಂಗೂ ಬರಂಗಿಲ್ಲ. ಆತ ಹರಣ ಅಂತ ಬಂದದ ಅಷ್ಟೇ, ಶಿವನ ಭಕ್ತಿಯಿಂದೇನು ಬರಲಿಲ್ಲ ಅಲ್ಲಿ. ಅದಕ್ಕೆ ಹರಣ ಅಂತ ಹರ ಅಂತ ಬಾಯಿಗೆ ಬಂತು ಅಷ್ಟೇ ಹೊರತಾಗಿ ಶಿವನ ಭಕ್ತಿಯಿಂದ ಆತ ಹರ ಅನ್ನಲಿಲ್ಲ ಅಂದರೂ ಕೂಡ ಗಣಪತಿವೇ ಆಯಿತು. ನೀವು ಭಕ್ತಿ ಮೊದಲಿಂದ ಸ್ವಲ್ಪ ಶಿವನ ಮೇಲೆ ಭಕ್ತಿ ಇಟ್ಕೊಂಡು ಶಿವ ಅನ್ನೋದಾಗಲಿ ಹರ ಅನ್ನೋದಾಗಲಿ ಮಾಡಿದರೆ ನಿಮ್ಗೆ ಅಂತ ಒಂದು ಅದ್ಭುತವಾದಂಥ ಶಕ್ತಿ ನಿಮ್ಗೆ ಆಗ್ತದ. ಅಂಥ ಎಲ್ಲ ಪಾಪಗಳು ಸುಟ್ಟು ಭಸ್ಮ ಆಗ್ತವೆ. ಎಷ್ಟೆಷ್ಟು ಜನ್ಮದಾಗ ಮಾಡಿದಂಥ ಪಾಪಗಳು ಕೂಡ ಎಲ್ಲ ನಿವೃತ್ತಿ ಆಗ್ತದ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅಂಥ ಕರ್ಮವನ್ನು ಗೆಲ್ಲಲಿಕ್ಕೆ ಬರ್ತದಪ್ಪ ಅಂತ ಗಣಪತಿ ಹೊಂದುತ್ತೀವಿ ಅನ್ನುವುದರಲ್ಲಿ ಯಾವ ಸಂಶಯ ಇಲ್ಲ. ಈ ರೀತಿ ಶಿವಭಕ್ತಿಯಿಂದ ಕರ್ಮವನ್ನು ಕೂಡ ಗೆಲ್ಲಲಕ್ಕೆ ಬರ್ತದ ಅಂತ ಹೇಳ್ತಾರೆ. ಇನ್ನು ಮಾಯೆಯನ್ನು ಹೆಂಗೆ ಗೆಲ್ಲೋದ್ರಿ ಅನ್ನುವಂಥದ್ದು ಇದನ್ನು ಭಾಳ ಚಂದದ. ಮಾಯೆ ನೀನು ನಿನಗೆ ವಂದಿಸೇನು, ನಾನೆನ್ನಲು ಕಾತ್ಯಾಯಿನಿ ತನ್ನ ಅಂಶವನ್ನು ಬೇಡೆ ಭೃಂಗಿ ಬಿಸಿಟು ಕಾಯ ಜಾರಿ ಶಂಭುಲಿಂಗದಿಂದ ಬೇರೊಂದು ಹಂಗ್ರಿಯನ್ನು ಸಾಯಸವಿಲ್ಲದೆ ನಿಜದೋಳು ಪಡೆದಿರಲು ಅಂತ 3ನೇ ನುಡಿಯಲ್ಲಿ ಹೇಳ್ತಾರ. ಇಲ್ಲಿ ಮಾಯೆ ನೀನು ಅಂದ್ರೆ ಯಾರಪ್ಪ ಅಂತಂದ್ರೆ ಅಜ್ಞಾನ ರೂಪಳು ನೀನು ಮಾಯೆ. ನಿನಗೆ ವಂದಿಸೇನು ಅಂದ್ರೆ ಭೃಂಗಿ ಅಂತಂದ್ರೆ ಒಂದು ವಿಚಾರ ಹೇಳ್ತಾರೆ ಅವರು. ಏನು ಹೇಳ್ತಾರಪ್ಪ ಅಂತಂದರೆ ಇಲ್ಲಿ ಕೂಡ ಯಾವ ರೀತಿ ಅಂತಂದ್ರೆ ಒಂದು ಸಲ ಶಿವ ಮತ್ತು ಎಲ್ಲ ಶಿವನ ಒಂದು ಸಭೆ ನಡೆದಿರ್ತದೆ. ಸಭೆ ನಡೆದಾಗ ಇಲ್ಲಿ ಭೃಂಗಿ ಅಂತೇಳ್ಬಿಟ್ಟು ದೊಡ್ಡ ಭಕ್ತಾತ, ಯಾರು ಶಿವನ ಭಕ್ತಾತ. ಈಗ ನಮ್ಮ ಇದರಲ್ಲಿ ಮಾಯೆಯ ಅಂಶ ಮತ್ತು ಶಿವನ ಅಂಶ ಎರಡೂ ಅದಾವೆ. ಪಾರ್ವತಿ ಅಂಶ ಪರಮೇಶ್ವರ ಅಂಶ ಎರಡೂ ಅದಾವೆ ನಮ್ಮ ಶರೀರದಾಗ. ಅದಕ್ಕೆ ಮಾಯೆಯ ಅಂಶ ಯಾವುದು ಶಿವನ ಅಂಶ ಯಾವುದು ಅಂತ ಪರಮಾನುಭವದಾಗ ಚಂದ ತೊಗೊಂಡು ಬರ್ತಾರೆ. ಅವನು ನೋಡ, ಯಾಕಂತಂದ್ರೆ ಮಾಯೆ ಅಂಶ ಕೂಡ ಪಾರ್ವತಿ ಅಂಶ ಯಾವುವು ಅಂತಂದ್ರೆ ಚರ್ಮ ರಕ್ತ ಮಾಂಸ ನಮ್ಮ ಶರೀರದಾಗ ಅದಾವಲ್ಲ, ಎರಡು ಅದಾವ. ಶಿವನ ಅಂಶನೂ ಅದ, ಪಾರ್ವತಿ ಅಂಶನೂ ಅದ. ಶಿವಶಕ್ತಿಯಿಂದ ಕೂಡಿದ್ದೆ ನಾ ಇವತ್ತು ಹೊರಗಿಟ್ಟು ಪಾರ್ವತಿ ಹಿಂಗದಾಳ, ಪರಮಾತ್ಮ ಹಿಂಗದಾನ. ಪರಮಾತ್ಮಗೆ ಇಬ್ಬರು ಹೆಂಡ್ರದಾರ್ರಿ, ಅವ್ರಿಗಂತ ನಾವೆಲ್ಲ ವಾದ ಮಾಡ್ತೀವಿ. ನಮ್ಮೊಳಗೆ ನಾವು ತಿಳ್ಕೊಂಡಾಗ ವಿಚಾರ ಬರ್ತದ. ನಮ್ಮ ಶರೀರದಲ್ಲಿ ಪರಮಾತ್ಮ ಪಾರ್ವತಿ ಇಬ್ಬರೂ ಅದಾರ.
ಅದಕ್ಕೆ ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ ಪಾರ್ವತಿ ಅಂಶ ಯಾವುದಪ್ಪ ಅಂತಂದರೆ ಈಗ ಬಿಳಿ ಇರುವಂಥ ಅಂಶ ಎಲ್ಲ ಈ ಎಲುಬು ನರ ಈ ಮಜ್ಜ ಅನ್ನುವಂಥದ್ದು ಪರಮಾತ್ಮನ ಅಂಶ ಆಗ್ತದೆ. ಈ ಪಾರ್ವತಿ ಅಂಶ ಯಾವುದು ಅಂತಂದ್ರೆ ಚರ್ಮ ರಕ್ತ ಮಾಂಸ, ಇವು ಪಾರ್ವತಿ ಅಂಶಗಳು ಆಗ್ತಾವೆ, ಅಲ್ಲಿ ಬರ್ಕೊಂಡು ಬರ್ತಾರೆ. ಆಮೇಲೆ ಒಂದು ಕಾಲದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಈಗ ಶಿವನ ಒಂದು ಸಭೆ ನಡೆದಿರ್ತದೆ. ನಡೆದಾಗ ಭೃಂಗಿ ಅಲ್ಲಿ ಏನು ಮಾಡ್ತಿರ್ತದೆ ಅಂತಂದ್ರೆ ನಾಟ್ಯ ಮಾಡ್ತಾರೆ. ಭೃಂಗಿ ಅಲ್ಲಿ ನಾಟ್ಯ ಮಾಡ್ತಿರ್ತಾನತ್ತ ಎಲ್ಲಿ ಶಿವನ ಒಂದು ಸಭೆಯಲ್ಲಿ. ಆವಾಗ ಪರಮಾತ್ಮ ಪಾರ್ವತಿ ಇಬ್ಬರು ಇಲ್ಲಿ ಏನಂತಂದ್ರೆ ಇಬ್ಬರು ಬರ್ತಾರೆ. ಬಂದಾಗ ಪಾರ್ವತಿ ಸಮೇತನಾಗಿ ಪರಮೇಶ್ವರನು ಅಲ್ಲಿ ಬಂದಾಗ ಎಲ್ಲರೂ ಎದ್ದು ನಮಸ್ಕಾರ ಮಾಡ್ತಾರೆ. ಅಂದರೆ ಪರಮಾತ್ಮ ಫಸ್ಟ್ ಬರ್ತಾನೆ, ಪಾರ್ವತಿ ಸ್ವಲ್ಪ ಹಿಂದೆ ಬರ್ತಾಳೆ. ಪರಮಾತ್ಮ ಬಂಧುಗಳನ್ನೇ ಎಲ್ಲರೂ ಎದ್ದು ನಮಸ್ಕಾರ ಮಾಡ್ತಾರೆ. ಪಾರ್ವತಿ ಬಂಧುಗಳನ್ನು ಎಲ್ಲರೂ ನಮಸ್ಕಾರ ಮಾಡ್ತಾರೆ, ಭೃಂಗಿ ಮಾತ್ರ ಎದ್ದು ನಮಸ್ಕಾರ ಮಾಡೋಂಗಿಲ್ಲ. ಆವಾಗ ಇಲ್ಲಿ ಆಕೆ ನಮಸ್ಕಾರ ಎದ್ದು ಸ್ವಲ್ಪ ಹಿಂಗೆ ನಮಸ್ಕಾರ ಮಾಡ್ತಾನೆ. ಆಮೇಲೆ ಪರಮಾತ್ಮನಿಗೆ ನಮಸ್ಕಾರ ಮಾಡಿದ್ದು ಪಾರ್ವತಿಗೆ ಗೊತ್ತಾಗ್ತದೆ. ಪಾರ್ವತಿಗೆ ಏನಾಗ್ತದೆ ಅಂತಂದ್ರೆ ಈಕೆಗೆ ಪಾರ್ವತಿಗೆ ನಮಸ್ಕಾರ ಮಾಡಂಗಿಲ್ಲ ಸಿಟ್ಟು ಬಂದುಬಿಡ್ತು ಪಾರ್ವತಿಗೆ. ಅಲ್ಲ, ನಾವಿಬ್ಬರು ಬಂದಿದ್ದೀವಿ, ಪರಮಾತ್ಮನ ಒಬ್ಬನಿಗೆ ನಮಸ್ಕಾರ ಮಾಡಿದ ಇವ ಭೃಂಗಿ, ನನಗೆ ನಮಸ್ಕಾರ ಮಾಡಲಿಲ್ಲ, ಯಾಕೆ ಮಾಡಲಿಲ್ಲ ಅಂತ ಕೇಳಿದಳಾಕಿ ಭೃಂಗಿಗೆ. ಅದಕ್ಕೆ ಅದೇ ಅಂತಂದಳು, ಇಲ್ಲ ನಿನ್ನ ಮಾಯೆ ಇದೆ, ಅದಕ್ಕೆ ನಾನು ನಿನಗೆ ನಮಸ್ಕಾರ ಮಾಡಲಿಲ್ಲ, ಅದಕ್ಕೆ ಶಿವನಿಗೆ ಮಾತ್ರ ವಂದಿಸಿದೆ, ನಮಸ್ಕಾರ ಮಾಡಿದೆ ಅಂತ ಹೇಳ್ತಾನೆ. ಹೇಳಿದಗಳನ್ನೇ ಭೃಂಗಿ ಮಾತು ಕೇಳಿ ಪಾರ್ವತಿಗೆ ಭಾಳ ಸಿಟ್ಟು ಬರ್ತದೆ. ಸಿಟ್ಟು ಬಂದ ಕಳನೆ ಆಕೆ ಹೇಳ್ತಾಳೆ, ಅದೇ ಸಿಟ್ಟಿನಿಂದ ನನ್ನ ಅಂಶವೆಲ್ಲ ಕೊಟ್ಟುಬಿಡು ನೀನು. ಭೃಂಗಿ, ನೀನು ನನ್ನ ಅಂಶದಿಂದ ನಿನ್ನ ಶರೀರ ಏನಾದ ಅದು ನನ್ನ ಅಂಶ ಏನದಾವ ಅವನ್ನೆಲ್ಲ ಬಿಸಾಕಿಬಿಡು ಅಂತ ಆಕೆ ಹೇಳ್ತಾಳೆ. ಅಂದ್ಗಡೆ ಭೃಂಗಿ ಏನು ಮಾಡ್ತಾನ, ಆಯಿತು ನೀನು ಮಾಯೆ ಇದೆಲ್ಲ, ನಿನಗೆ ನಾನು ಕೊಟ್ಟೇ ಬಿಡ್ತೀನಿ ಅಂತೇಳಿ ಚರ್ಮ ರಕ್ತ ಮಾಂಸ ತೆಗೆದು ಬಿಸಾಕಿಬಿಡ್ತಾನೆ. ಬಿಸಾಕಿದ್ಗಳೇ ನಂತರ ಪಾರ್ವತಿ ಅಲ್ಲಿ ಅದನ್ನು ಬಿರುಗಾಳಿ ಹೆಂಗೆ ಬೀಸ್ತಾರ ಅದ್ರಂಗೆ ಅದು ಆರಿಸುವಂತೆ ಪ್ರಯತ್ನ ಮಾಡ್ತಿರ್ತಾಳೆ. ಆವಾಗ ಅದನ್ನೇನು, ಯಾಕಂದರೆ ರಕ್ತ ಮಾಂಸ ಮತ್ತು ಇದು ಚರ್ಮ ಇದನ್ನೆಲ್ಲ ತೆಗೆದು ಬಿಸಾಕಿದ್ರೆ ಅದ್ರಾಗ ಏನಿರ್ತದೆ ಅದನ್ನು ಹಿಂಗೆ ಗಾಳಿಗೆ ತೂರಿದಂಗೆ ಹಿಂಗೆ ಪ್ರಯತ್ನ ಮಾಡ್ತಿರ್ತಾಳೆ. ಆವಾಗ ಭೃಂಗಿ ಶಿವನನ್ನು ಪ್ರಾರ್ಥನೆ ಮಾಡ್ತಾನೆ. ಏನು ಅಂತಂದ್ರೆ, ಶಿವ ನಿನ್ನನ್ನು ನಾನು ನಂಬಿದ್ದೀನಿ, ನನ್ನನ್ನು ಕಾಪಾಡಬೇಕು ನೀನು ಅಂತಂದಾಗ ಅವನಿಗೆ ಏನಾಗ್ತದಂದ್ರೆ ಮೂರನೇ ಅದೊಂದು ಜ್ಞಾನರೂಪವಾದಂಥ ಕಾಲನ್ನು ಕೊಡ್ತಾನೆ. ಯಾಕಂದ್ರೆ ಆಕೆ ತೊಗೊಂಡು ಬಿಟ್ಟುಗಳೇ ಅವನಿಗೆ ಮತ್ತೆ ಏನು ಇರ್ಲಾರ್ದಂಗೆ ಆಗಿಬಿಡ್ತದಲ್ಲ. ಆವಾಗ ಏನಾಗ್ತದೆ ಅಂತಂದ್ರೆ ಜ್ಞಾನರೂಪವಾದಂಥ ಕಾಲನ್ನು ಕೊಡ್ತಾನೆ ಪರಮಾತ್ಮ. ಯಾರಿಗೆ? ಭೃಂಗಿ. ಆವಾಗ ಅದನ್ನು ಪಡ್ಕೊಂಡು ಆವಾಗ ನೀಟಾಗಿ ನಿಲ್ತಾನೆ. ಅಲ್ಲಿ ತನಕ ಆತ ಹೆಂಗಾಗಿರ್ತಾನೆ, ಗಾಳಿಗೆ ತೂರಂಗೆ ಬರೀ ಎಲುಬು ಅಷ್ಟೇ ಉಳಿದಿರ್ತಾವ ಆತಗೆ. ಆವಾಗ ಆತ ಗಾಳಿಗೆ ತೂರಂಗಾಗಿರ್ತಾನೆ. ಆವಾಗ ಶಿವನನ್ನು ಕುರಿತು ಆತ ಬೇಡ್ಕೊಂಡಾಗ ಆವಾಗ ಜ್ಞಾನದ ಕಾಲನ್ನು ಕೊಡ್ತಾನೆ. ಯಾರಿಗೆ? ಭೃಂಗಿಗೆ. ಕೊಟ್ಟ ಮೇಲೆ ಆವಾಗ ನೀಟಾಗಿ ನಿಂತ್ಕೊಳ್ತಾನೆ. ಅದಕ್ಕೆ ಅಂದಿನಿಂದ ಹಿಂದಿನವರೆಗೆ ಅವನಿಗೆ ಏನಂತಾರೆ ಭೃಂಗಿಗೆ ಅಂದ್ರೆ ಮುಕ್ಕಾಲ ಭೃಂಗಿ ಅಂತ ಹೆಸರು ಬಂತದೀಗ. ಯಾರಿಗೆ? ಮುಕ್ಕಾಲ ಭೃಂಗಿ ಅಂತ ಆತಗೆ ಹೆಸರು ಬಂತು. ಈ ರೀತಿಯಿಂದ ಶಿವನ ಭಕ್ತಿಯಿಂದ ಕೂಡ ಆತ ಮಾಯೆಯನ್ನು ಗೆದ್ದ. ಅಲ್ಲಿ ಶಿವ ಕಾಪಾಡಿದ. ಆ ಆಕೆ ನನ್ನ ಮಾಯಾಂಶ ನನಗೆ ಕೊಟ್ಟುಬಿಡು ಅಂತಂದಾಗ ಶಿವ ಅಲ್ಲಿ ಅದಕ್ಕೆ ಕಾಪಾಡಿದ. ಅದಕ್ಕೆ ಇಂಥ ಒಂದು ಇದ್ರೂ ಕೂಡ ಇಲ್ಲಿ ಯಾವ ರೀತಿಯಿಂದಂದ್ರೆ ಕಾಲ ಕರ್ಮ ಮಾಯೆ ಇವುಗಳನ್ನು ಮನುಷ್ಯನಾದವನಿಗೆ ಗೆಲ್ಲಕ್ಕೆ ಬರ್ತದ. ಹಾಗೆ ಮಾಡುವಂಥದ್ದಲ್ಲಪ್ಪ. ನಿನಗೇನು ಪಾಪ ಅದ, ಏನಾದ ಕರ್ಮ ಅದ, ಏನು ಕಾಲ ಕರ್ಮ ಮತ್ತು ಮಾಯೆ ಇವುಗಳನ್ನು ಗೆಲ್ಲಕ್ಕೆ ಮನುಷ್ಯನಿಗೆ ಮಾತ್ರ ಸಾಧ್ಯ ಅದ. ಅದಕ್ಕೆ ಭಕ್ತಿ ಮಾಡ್ರಪ್ಪ, ಶಿವನ ಭಕ್ತಿ ಮಾಡಿರಿ. ಶಿವನ ಭಕ್ತಿಯಿಂದ ಇವನ್ನೆಲ್ಲ ಗೆಲ್ಲಕ್ಕೆ ಬರ್ತದ. ಮತ್ತು ಬೇರೆ ಯಾವ ಜನ್ಮಕ್ಕೂ ಬರೋಂಗಿಲ್ಲ. ಇದನ್ನು ಬಿಟ್ಕೊಂಡು ಹಾಗೆ ಸತ್ರಿ ಅಂತಂದ್ರೆ ಯಾವ ಜನ್ಮಕ್ಕೆ ಮತ್ತೆ ಮನುಷ್ಯರಾಗಿ ಬಿಡ್ತೀವಿ ಅಂತ ಗ್ಯಾರಂಟಿನೇ ಇಲ್ಲ. ಮತ್ತು ನಾಯಿ ನರಿ ಜನ್ಮಕ್ಕೆ ಬಂದು ಬಿಡ್ತೀರಿ. ಅದಕ್ಕೆ ಇದನ್ನು ಶಿವನ ಭಕ್ತಿ ಮಾಡಿದ್ರೆ ಇವನ್ನೆಲ್ಲ ಗೆದ್ದುಕೊಂಡು ತಿರ್ಗಾ ಗುರು ಮುಖಾಂತರ ಇವನ್ನೆಲ್ಲ ಮಾಡ್ಕೊಳಕ್ಕೆ ನಿಮಗೆ ದಾರಿ ಸುಲಭ ಆಗ್ತದೆ, ಮೋಕ್ಷ ಪಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಅದಕ್ಕಾಗಿ ನೀವು ಆದಷ್ಟು ಇಂಥ ಒಂದು ಭಕ್ತಿಯನ್ನು ಮಾಡ್ರಪ್ಪ ಅಂತ ಹೇಳುವಂಥದ್ದು ಜ್ಞಾನಿ ಎಚ್ಚರಿಕೆ ಕೊಡ್ತಾರೆ ಬಹಳ. ನಾಳೆಯ ನುಡಿಯಲ್ಲಿ ಪರಮಾತ್ಮ ಒಲಿತಾನ, ಹೆಂಗೆ ಒಲಿತಾನಪ್ಪ ಅಂತನ್ನುವಂಥದ್ದು ನಾಳೆ ಅದ ನೋಡೋಣ. ನಾಳೆ ಇವತ್ತೊಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ನಾಳೆ 12ನೇ ಪದದಿಂದ ನೋಡೋಣ. ಹರ ಓಂ.